ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ಸಾರಥಿ ಟೆಕ್ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ಇಂಟ್ರೆಸ್ಟಿಂಗ್ ಆದ ಮಾಹಿತಿನ ಹೇಳ್ತಾ ಇದ್ದೀನಿ. ಸೊ ಆ ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಏನಪ್ಪ ಅಂದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೋಗ್ತಾನೆ ಅಂದರೆ, ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಲೈಸೆನ್ಸ್ಗೆ ಅಪ್ಲೈ ಹೇಗೆ ಮಾಡೋದು, ಮತ್ತು ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ಗಳೇನು, ಮತ್ತು ಅದು ಎಷ್ಟು ದಿನದಲ್ಲಿ ನಿಮಗೆ ಲೈಸೆನ್ಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆದ ಮಾಹಿತಿನ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ, ನೀವು ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ನೀವೇನು ಮಾಡ್ಬೇಕಂದ್ರೆ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಲೈಸೆನ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಎಸ್ಪೆಷಲಿ ಕರ್ನಾಟಕ ಸ್ಟೇಟ್ಗೆ ಮಾತ್ರ ಸಂಬಂಧಿಸಿದಾಗಿರುತ್ತೆ. ಸೊ ಇದು ನೀವು ನೋಡ್ತಿರ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅಂತ ಏನು ಇದು ವೆಬ್ಸೈಟ್ ಬರ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು, ಈ ರೀತಿ ಇದು ಅಫಿಷಿಯಲ್ ಕರ್ನಾಟಕದ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಫೀಸ್ದ ಒಂದು ವೆಬ್ಸೈಟ್ ಆಗಿರುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡ್ಬೇಕಂದ್ರೆ, ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಸ್ಗಳನ್ನು ನೋಡೋಕೆ ಸಿಗುತ್ತೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕು, ಇಲ್ಲಿ ಫಸ್ಟ್ ಒಂದು ನೋಡ್ತಿರ್ಬೋದು, ಲೈಸೆನ್ಸಿಂಗ್ ಅಪ್ರೂವಲ್ ಈ ಥರ ಎಲ್ಲ ಇದೆ. ಅದರಲ್ಲಿ ಫಸ್ಟ್ ಒಂದು ಲೈಸೆನ್ಸಿಂಗ್ ಅಂತ ಇದೆಯಲ್ಲ, ಇದರಲ್ಲಿ ಕೆಳಗಡೆ ನೋಡ್ತಿರ್ಬೋದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಲೈಸೆನ್ಸ್, ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಲೈಸೆನ್ಸ್, ಜನರಲ್ ಅಂತಿದೆ ಮತ್ತು ಮೈನ್ಸ್ ಅಂತಿದೆ. ಸೊ ನೀವು ಮೈನ್ಸ್ ಕೆಟಗರಿಗೆ ಬೇಕಾಗಿತ್ತಂದರೆ ನೀವು ಮೈನ್ಸ್ ಮೇಲೆ ಕ್ಲಿಕ್ ಮಾಡಿ ಪ್ರೈಸ್ ಅಂತ ನೀವು ಅಪ್ಲೈ ಮಾಡ್ಬೋದು. ನೀವು ನಾರ್ಮಲ್ ಆಗಿ ಜನರಲ್ ಕೆಟಗರಿ ಅಂದರೆ ಜನರಲ್ ಆಗಿ ನಿಮಗೆ ಸೂಪರ್ವೈಸರ್ ಲೈಸೆನ್ಸ್ ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು ಮುಂದ್ಗಡೆ ಪ್ರೈಸ್ ರಿನ್ಯೂವಲ್, ಅಮೆಂಡ್ಮೆಂಟ್, ಡೂಪ್ಲಿಕೇಟ್ ಕಾಪಿ ಈ ರೀತಿ ಬರ್ತಿದೆ. ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ರೆ ನೀವು ಪ್ರೈಸ್ ಅಂತಾನೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡಿದ್ರೆ ಮತ್ತೊಂದು ಪೇಜ್ ಓಪನ್ ಆಯಿತು. ಸೊ ಇದರಲ್ಲಿ ನಿಮಗೆ ಕೆಳಗಡೆ ನೀವು ಡೀಟೇಲ್ ಆಗಿ ನೋಡ್ತಿರ್ಬೋದು. ಇಲ್ಲಿ ನೋಡಿದ್ರೆ ನೇಮ್ ಆಫ್ ದ ಸರ್ವಿಸ್ ಸೆಲೆಕ್ಟೆಡ್ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಜನರಲ್ ಪರ್ಮನೆಂಟ್ ಪ್ರೈಸ್ ಅಂತಿದೆ. ಸೊ ಇದಕ್ಕೆ ನೋಡ್ಬೋದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದರೆ, ಹೂ ಹ್ಯಾಸ್ ಪಾಸ್ಡ್ BE ಎಲೆಕ್ಟ್ರಿಕ್ END ಅಂದರೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸನ್ನು ಕಂಪಲ್ಸರಿ ಮುಗಿಸಿರಬೇಕು. ಮತ್ತು ಇದು BE ಮತ್ತು ಡಿಪ್ಲೊಮಾ ಮಾಡಿದವರಿಗೆ ಮಾತ್ರ ಇರುತ್ತೆ. ನೀವು ನೋಡ್ತಿರ್ಬೋದು. ಮತ್ತು ನಿಮಗೆ ಇದಕ್ಕೆ ಸರ್ವಿಸಿಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನ ಈಗ ನಾನು ನಿಮಗೆ ಲೈವಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು, ನೀವೇನಾದರೂ ಫ್ರೆಶ್ ಆಗಿ ಅಪ್ಲಿಕೇಶನ್ನ ಹಾಕ್ತಾ ಇದ್ರೆ ನಿಮಗೆ ಸಿಂಪಲ್ ಆಗಿರೋ ನಿಮ್ಮದು ಒಂದು ರೀಸೆಂಟ್ ಆಗಿರೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಆಮೇಲೆ ಐಡೆಂಟಿ ಪ್ರೂಫ್ ಅಂತ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ ಅಥವಾ DL, ಪಾಸ್ಪೋರ್ಟ್, ಇದು ಯಾವುದಾದ್ರೂ ನಿಮಗೆ ಇದು ಐಡೆಂಟಿ ಪ್ರೂಫ್ ಆಗಿ ನಡೆಯುತ್ತೆ. ಆಮೇಲೆ ಅಡ್ರೆಸ್ ಪ್ರೂಫ್ ಆಗಿ ಆಧಾರ್ ಕಾರ್ಡ್ ಅಥವಾ DL ಇದು ಯಾವುದಾದ್ರು ಆಗಿರಬೇಕು. ಮತ್ತು ಇದನ್ನು ಅಪ್ಡೇಟೆಡ್ ಅಂದರೆ ನೋಟ್ರಿ ಮಾಡಿಸಿರ್ಬೇಕು. ಆಮೇಲೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಇರಬೇಕು. ಸೊ ಈ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ನಾನು ನಿಮಗೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಹೋಗಿ ಅಂದರೆ ಅದಕ್ಕೆ ಒಂದು ಫಾರ್ಮೇಟ್ ಇದೆ. ಸೊ ಅದನ್ನೇ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಅದನ್ನು ನಾನು ನಿಮಗೆ ಕೊಡ್ತೀನಿ. ಆಮೇಲೆ ಸ್ಪೈಸ್ಮೆಂಟ್ ಸಿಗ್ನೇಚರ್ ಅಂದರೆ ನಿಮ್ಮದೇ ಆಗಿರೋಂಥ ಒಂದು ಸಿಗ್ನೇಚರನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ. ಸೊ SSLC ಮತ್ತು ಅಥವಾ ಡಿಪ್ಲೊಮಾ ಪಾಸಿಂಗ್ ಸರ್ಟಿಫಿಕೇಟ್, ಅದು ಪಾಸಿಂಗ್ ಸರ್ಟಿಫಿಕೇಟ್ ಏನು ಬಂದಿರುತ್ತಲ್ಲ ಆ ಪಾಸಿಂಗ್ ಸರ್ಟಿಫಿಕೇಟ್ ಇದಕ್ಕೆ ಕಂಪಲ್ಸರಿ ಆಗಿರುತ್ತೆ. ಸೊ ಇಲ್ಲಿ ನೀವು ಲ್ಯಾಬ್ಸ್ ಇದೇ ನಮ್ಗೆ ಈಗ ಅಷ್ಟೊಂದು ಅವಶ್ಯಕತೆ ಇಲ್ಲ. ಸೊ ಇದ್ರ ಬಗ್ಗೆ ಅದನ್ನು ನಾನು ಅಪ್ಡೇಟ್ ಮಾಡಲ್ಲ. ನೀವು ಆಮೇಲೆ ಏನು ಮಾಡ್ಬೇಕಂದ್ರೆ, ಇಲ್ಲಿ ನೋಡ್ತಿರ್ಬೋದು, ಇದು ಮತ್ತೆ ನಾನು ಓಪನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆ ಬಂದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡಾದ್ಮೇಲೆ ಈ ರೀತಿ ಒಂದು ಪಾಪಪ್ ಬರುತ್ತೆ. ಸೊ ಇದು ನಿಮಗೆ ಸೇವಾ ಸಿಂಧು ಪೋರ್ಟಲ್ಗೆ ಒಂದು ರೀಡೈರೆಕ್ಟ್ ಮಾಡುತ್ತೆ. ಆದಮೇಲೆ ನೀವು ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು, ಸೇವಾ ಸಿಂಧು ಪೋರ್ಟಲ್ನ ವೆಬ್ಸೈಟ್ ಓಪನ್ ಆಯಿತು. ಸೊ ಇದರಲ್ಲಿ ಹಲವಾರು ಸರ್ವಿಸಸ್ ನಿಮಗೆ ನೋಡೋಕೆ ಸಿಗುತ್ತೆ. ನೀವು ಏನು ಮಾಡ್ಬೇಕಂದ್ರೆ, ಇಲ್ಲಿ ಕೆಳಗಡೆ ಸೆಕೆಂಡ್ ಪೇಜ್ಗೆ ಜಂಪ್ ಆಗಿ, ಸೆಕೆಂಡ್ ಪೇಜಿಗೆ ಜಂಪ್ ಆದ ತಕ್ಷಣ ಇಲ್ಲಿ ನೋಡ್ತಿರ್ಬೋದು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕ್ಲಿಕ್ ಮಾಡ್ಕೊಂಡು ಹೋದರೆ ಕೆಳಗಡೆ ಈ ರೀತಿ ಕೆಲವೊಂದು ನೀವು ಗ್ರೀನ್ ಕಲರ್ ಲೈನ್ಸಲ್ಲಿ ನಿಮ್ಗೆ ನೋಡೋಕೆ ಸಿಗುತ್ತೆ. ಪೇಮೆಂಟ್ ಆಫ್ ಎಲೆಕ್ಟ್ರಿಕಲ್ ಟ್ಯಾಕ್ಸ್ ಇದ್ರೆ ಹಂಗೆ ನೀವು ಸ್ಕ್ರೋಲ್ ಡೌನ್ ಮಾಡ್ಕೊತಾ ಕೆಳಗಡೆ ಬರಬೇಕು. ಇದರಲ್ಲಿ ಹಲವಾರು ಆಪ್ಷನ್ಗಳಿರುತ್ತೆ. ಸೊ ನೀವು ಯಾವುದೂ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ.
ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಇಶ್ಯೂ ಆಫ್ ಎಲೆಕ್ಟ್ರಿಕಲ್ ಸೂಪರ್ವೈಸರ್ ಜನರಲ್ ಪರ್ಮಿಟ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಇನ್ನೊಂದು ಪಾಪಪ್ ಡೀಟೇಲ್ಸ್ ಬರುತ್ತೆ. ಸೊ ಇದಕ್ಕೆ ಫೀಸ್ ನೀವು ನೋಡ್ಬೋದು. ಫೀಸ್ ನಿಮಗೆ 525 ರೂಪಾಯಿ ಇರುತ್ತೆ. ನೀವು ಇದನ್ನ ಆನ್ಲೈನಲ್ಲಿ ಕಟ್ಬೋದು ಅಥವಾ ಚಾನಲ್ ರೂಪದಲ್ಲಿ ಕಟ್ಬೋದು. ಇದು ನಿಮಗೆ ಲೈಸೆನ್ಸ್ ಎಷ್ಟು ದಿನಗಳು ಬರುತ್ತೆ ಅಂದರೆ ನಿಮಗೆ 90 ಡೇಸ್ ಅಥವಾ 3 ತಿಂಗಳ ಒಳಗಡೆನೆ ಬರುತ್ತೆ. ಏನಾದರೂ ಇಶ್ಯೂ ಆಗಿದ್ರೆ ಅದಕ್ಕಿಂತ ಜಲ್ದಿನೂ ಬರುತ್ತೆ. ಬಟ್ ನೀವು ಏನಾದರೂ ನಿಮ್ಮದೇ ಡಾಕ್ಯುಮೆಂಟ್ಸ್ ಕರೆಕ್ಷನ್ ಆಗಲಿ ಅಂತ ಏನಾದರೂ ಎರರ್ಸ್ಗಳಿದ್ರೆ ಸೊ ನೀವು ಅದನ್ನ ಕರೆಕ್ಷನ್ ಮಾಡಿಬಿಟ್ಟು ಇದಕ್ಕೆ ಹೊಳೆ ರಿಟರ್ನ್ ಹಾಕಿದರೆ 90 ದಿನ ಅದರ ಪೂರ್ಣ ವ್ಯಾಲಿಡಿಟಿ ಇರುತ್ತೆ. ಸೊ ಆ 90 ದಿನ ಒಳಗಡೆ ನಿಮಗೆ ಇದು ಲೈಸೆನ್ಸ್ ಬರುತ್ತೆ. ಸೊ ಇದು ವೆಬ್ಸೈಟ್ ಲಿಂಕು ಮತ್ತು ಇದು ಮೆಡಿಕಲ್ ಸರ್ಟಿಫಿಕೇಟ್ ಅದು ಕಾಪಿನ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಹಾಕಿಬಿಟ್ಟು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ವಿಡಿಯೋನ ಹೇಳ್ತೇನೆ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.